ಆತ್ಮೀಯರೇ ನಮಸ್ಕಾರ. ನಾನು ವಾಣಿ ಭಂಡಾರಿ. ಇಂದು ನಿಮ್ಮೊಂದಿಗೆ ಸಂತನೊಳಗಿನ ಧ್ಯಾನ ಅಂತಕ್ಕಂಥ ಕೃತಿಯಿಂದ ಒಂದು ಗಜಲನ್ನು ವಾಚನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡೋಣ. ನಾನು ಸತ್ತಿದ್ದೇನೆಂದು ತಿಳಿದಿದ್ದಾರೆ, ನಾನು ಸತ್ತಿದ್ದೇನೆಂದು ತಿಳಿದಿದ್ದಾರೆ, ಅವರಿಗೆ ನನ್ನ ಬದುಕು ಬೇಕಿಲ್ಲ. ನಾನು ನರಳಲಿ ಎಂದು ಭಾವಿಸುತ್ತಾರೆ, ಅವರು ನನ್ನ ಕಷ್ಟ ಕೇಳಲ್ಲ. ನಾನು ನರಳಲಿ ಎಂದು ಭಾವಿಸುತ್ತಾರೆ, ಅವರು ನನ್ನ ಕಷ್ಟ ಕೇಳಲ್ಲ. ಬಯಲಿನಲ್ಲಿ ಮನಸ್ಸು ಮುರಿದು ದುಃಖ ನೀಡಿ ದೂರ ಹೋದರು, ಕಣ್ಣೀರು ಹೊಳೆಯಾಗಲಿ ಎನ್ನುತ್ತಾರೆ. ಏಕತಾರಿ ಕೈ ನೀಡಿದ್ದು ಇಷ್ಟವಿಲ್ಲ. ಬದುಕ ಆಲಯದಲ್ಲಿ ಒಂಟಿ ಪಯಣ, ಕನಸು ಮರೀಚಿಕೆಯಾಗಿದೆ. ಕಣ್ಣಿದ್ದು ಕುರುಡಾಗಿ ನಿಂತಿದ್ದಾರೆ, ಕೆಸರಿನ ಕಮಲದ ಏಳಿಗೆ ಸಹಿಸಲ್ಲ. ಬಾಳು ಜಟಾಧರನ ಅಣತಿಯಂತೆ ನಡವೆಕಾಯ ನಾವು. ಹಮ್ಮು ಬಿಮ್ಮಿನಲ್ಲಿ ಬೇಗುತ್ತಾರೆ, 6-3 ಪಥದ ಅರ್ಥ ತಿಳಿದಿಲ್ಲ. ಅರಿವು ಮರೆತ ವಾಣಿ ಮನವು ಜ್ಞಾನ ತಂಬೂರಿ ಮೀಟಿ ಗಜಲ್ ಆಗಿದೆ. ಆತ್ಮಕ್ಕೆ ಸಾವಿಲ್ಲ ಎಂದಿದ್ದಾರೆ, ಹೃದಯವನ್ನು ಕತ್ತರಿಸುವುದು ಬಿಟ್ಟಿಲ್ಲ. ಅರಿವು ಮರೆತ ವಾಣಿ ಮನವು ಜ್ಞಾನ ತಂಬೂರಿ ಮೀಟಿ ಗಜಲ್ ಆಗಿದೆ. ಆತ್ಮಕ್ಕೆ ಸಾವಿಲ್ಲ ಎಂದಿದ್ದಾರೆ, ಹೃದಯವನ್ನು ಕತ್ತರಿಸುವುದು ಬಿಟ್ಟಿಲ್ಲ. ನಾನು ಸತ್ತಿದ್ದೇನು ಎಂದು ತಿಳಿದಿದ್ದಾರೆ, ಅವರಿಗೆ ನನ್ನ ಬದುಕು ಬೇಕಿಲ್ಲ. ನಾನು ನೆರಳಲಿ ಎಂದು ಭಾವಿಸುತ್ತಾರೆ, ಅವರು ನನ್ನ ಕಷ್ಟ ಕೇಳಲ್ಲ. ಧನ್ಯವಾದಗಳು. ಇದರಲ್ಲಿ ಒಟ್ಟು 60 ಗಜಲ್ಗಳನ್ನ ಒಳಗೊಂಡಿರ್ತಕ್ಕಂತಹ ಸಂತನೊಳಗಿನ ಧ್ಯಾನ ಈ ಪುಸ್ತಕ. ಬಹುಶಃ ನಿಮಗೂ ಕೂಡ ಇಷ್ಟ ಆಗಬಹುದು. ಒಮ್ಮೆ ಓದಿ ಧ್ಯಾನಸ್ಥ ಮನದಲ್ಲಿ ಕೆಲವಷ್ಟು ಗಜಲ್ಗಳು ಮನಸ್ಸಿಗೆ ಮುದ ನೀಡ್ತವೆ ಅಂತಕ್ಕಂತಹ ಒಂದು ಮಾತನ್ನು ನಾನು ಈ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಗಜಲ್ ಅಥವಾ ವಿಮರ್ಶೆ ಅಥವಾ ಕವಿತೆ, ಸಾಹಿತ್ಯದ ಯಾವುದಾದರೂ ಪ್ರಕಾರಗಳ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮಸ್ತೆ.